ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಶಕುನಿಯು ಧೃತರಾಷ್ಟ್ರನ ಮಾತುಗಳೆಲ್ಲವನ್ನು ಕೇಳಿಸಿಕೊಂಡಿದ್ದ. ಕೂಡಲೇ ಅವನು ದುರ್ಯೋಧನ ಮತ್ತು ಕರ್ಣನ ಬಳಿಗೆ ಹೋಗಿ ಧೃತರಾಷ್ಟ್ರನ ಮಾತುಗಳೆಲ್ಲವನ್ನು ಅವರಿಗೆ ವರದಿ ಮಾಡಿದ. ಶಕುನಿಯ ವರದಿ ದುರ್ಯೋಧನನ ಎದೆಗುಂದಿಸಿತು. ಅರ್ಜುನನ ವಿಜಯ ಅವನನ್ನು ಹತಾಶನನ್ನಾಗಿಸಿತ್ತು. ಕರ್ಣ ಮತ್ತು ಶಕುನಿ ಅವನಲ್ಲಿ ಧೈರ್ಯ ತುಂಬುವ ಪ್ರಯತ್ನ ಮಾಡಿದರು. ದುರ್ಯೋಧನ, ಅಧೀರನಾಗಬೇಡ, ನೀನು ಭಯಪಡಬೇಕಾಗಿಲ್ಲ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ದಿಕ್ಕುಗಳಲ್ಲಿರುವ ಸಾಮಂತರು, ಪಾಳೆಯಗಾರರು ನಿನಗೆ ವಿಧೇಯರಾಗಿದ್ದು ಕಪ್ಪ ಸಲ್ಲಿಸುತ್ತಿದ್ದಾರೆ. ಒಂದು ಕಾಲಕ್ಕೆ ಸಾಮ್ರಾಜ್ಯ ಲಕ್ಷ್ಮಿಯಾಗಿ ಯುಧಿಷ್ಠಿರನ ಸೇವಕಿಯಾಗಿದ್ದವಳು ಇಂದು ನಿನ್ನ ಊಳಿಗದವಳು. ಒಂದು ಕಾಲಕ್ಕೆ ಅವನ ಅಧೀನರಾಗಿದ್ದ ರಾಜರು ಇಂದು ನಿನ್ನ ಅರಮನೆಯ ಕೃಪೆಗಾಗಿ ಕಾಯುತ್ತಿದ್ದಾರೆ. ಏನಿದ್ದರೂ ನೀನು ಪಾಂಡವರನ್ನು ಅಧೀನಪಡಿಸಿಕೊಳ್ಳಲಾಗಲಿಲ್ಲ ಅಷ್ಟೇ. ಪಾಂಡವರೀಗ ದ್ವೈತವನದಲ್ಲಿದ್ದಾರೆ ಎಂದು ಆಗಷ್ಟೇ ಧೃತರಾಷ್ಟ್ರ ಮಹಾರಾಜನನ್ನು ಭೇಟಿ ಮಾಡಿದ ಬ್ರಾಹ್ಮಣನು ಹೇಳಿದ. ದುರ್ಯೋಧನ, ನೀನು ಅಲ್ಲಿಗೆ ಹೋಗಬೇಕು. ನಿನ್ನ ಅರಮನೆ, ಒಡ್ಡೋಲಗ ಇತ್ಯಾದಿ ವೈಭವಗಳನ್ನು ಪ್ರದರ್ಶಿಸಬೇಕು. ಪಾಂಡವರು ಈಗ ರಾಜ್ಯವಿಹೀನರು. ಅವರಲ್ಲಿ ಐಶ್ವರ್ಯವಿಲ್ಲ, ವೈಭವಗಳಿಲ್ಲ. ನೀನು ಅಲ್ಲಿ ನಿನ್ನ ಸಿರಿ ಸಂಪದವನ್ನು, ಚಕ್ರವರ್ತಿಯ ರಾಜವೈಭವವನ್ನು ಪ್ರದರ್ಶಿಸಿ ಅವರ ಹೊಟ್ಟೆಯುರಿಸಬೇಕು. ಭವಿಷ್ಯವು ಮಂಕಾಗಿರುವ ಪಾಂಡವರನ್ನು ಭೇಟಿ ಮಾಡಲು ಇದು ಸಕಾಲ. ಪಾಂಡವರು ಸಿರಿ ಸಂಪದಗಳ ಒಡೆಯನಾದ ಕುರು ಚಕ್ರವರ್ತಿಯನ್ನು ನೋಡಲಿ. ಶತ್ರುವಿನ ಸಾವು ಸಂತೋಷವನ್ನು ಉಂಟು ಮಾಡುತ್ತದೆ. ಶತ್ರುವು ನಿರ್ಗತಿಕನಾಗಿ ಅವಮಾನಿತನಾಗಿರುವುದನ್ನು ನೋಡುವುದು ಇನ್ನೂ ಹೆಚ್ಚಿನ ಸಂತೋಷವನ್ನು ತರುತ್ತದೆ. ನಿನ್ನ ಪತ್ನಿ ವಜ್ರ ವೈಡೂರ್ಯಗಳಿಂದ ಸಿಂಗರಿಸಿಕೊಳ್ಳಲಿ. ಅವಳನ್ನು ನೋಡಿ ದ್ರೌಪದಿಯ ಹೊಟ್ಟೆ ಹುರಿಯುತ್ತದೆ. ಆ ನೋಟ ದುಶ್ಯಾಸನನ ಕೈಯಲ್ಲಿ ಉಂಡ ಅಪಮಾನಕ್ಕಿಂತ, ನೋವಿಗಿಂತ ಹೆಚ್ಚು ಯಾತನಾಮಯವಾಗಿರುತ್ತದೆ. ಶಕುನಿ ಕರ್ಣರ ಸಲಹೆ ದುರ್ಯೋಧನನಿಗೆ ಅಪ್ಯಾಯಮಾನವಾಗಿತ್ತು. ಆದರೆ ಮರುಕ್ಷಣವೇ ಅವನ ಸಂತಸವು ಕುಗ್ಗಿಹೋಯಿತು. ಅವನು ಹೇಳಿದ, ಕರ್ಣ, ಇಂಥದೊಂದು ಆಲೋಚನೆ ನನಗಾಗಲೇ ಬಂದಿತ್ತು. ಆದರೆ ನಾನು ದ್ವೈತವನಕ್ಕೆ ಹೋಗಲು ಧೃತರಾಷ್ಟ್ರನು ಒಪ್ಪುವುದಿಲ್ಲ. ಅವನಿಗಿನ್ನೂ ಪಾಂಡವರ ಬಗ್ಗೆ ಕನಿಕರವಿದೆ. ದ್ಯೂತದ ಸಮಯದಲ್ಲಿ ವಿದುರ ಏನು ಹೇಳಿದ ಎಂಬುದು ನಿಮಗೆ ಗೊತ್ತೇ ಇದೆ. ಹಾಗೂ ಪಾಂಡವರು ಇಲ್ಲಿಂದ ಹೊರಟಾಗ ಪ್ರಜೆಗಳು ವ್ಯಕ್ತಪಡಿಸಿದ ಸಹಾನುಭೂತಿಯು ನನಗಿನ್ನೂ ನೆನಪಿದೆ. ನನಗಿನ್ನೂ ಈ ವಿಷಯದಲ್ಲಿ ಎರಡು ಮನಸ್ಸು. ನಿರ್ಗತಿಕರಾದ ಪಾಂಡವರನ್ನು ನೋಡುವುದರಿಂದ ನನ್ನ ಹೃದಯ ಹಿಗ್ಗುತ್ತದೆ. ಅದು ನನಗೆ ಪರಮಾನಂದ ನೀಡಲಿದೆ. ಆದರೆ ದ್ವೈತವನಕ್ಕೆ ಹೋಗಲು ಒಪ್ಪುವಂತೆ ಮಹಾರಾಜನ ಮನವನ್ನು ಒಲಿಸುವುದು ಹೇಗೆ? ಕರ್ಣ, ದ್ವೈತವನಕ್ಕೆ ಹೋಗುವುದು ವಿವೇಕವೇ ಅವಿವೇಕವೇ ಎನ್ನುವ ಬಗ್ಗೆ ನಾನು ಇನ್ನೂ ಸಂದಿಗ್ಧದಲ್ಲಿ ಇದ್ದೇನೆ. ನೀನು ಶಕುನಿಯ ಬಳಿಗೆ ಹೋಗಿ ಮಾತನಾಡು. ಮಹಾರಾಜರ ಒಪ್ಪಿಗೆ ಪಡೆಯಲು ಏನಾದರೂ ಮಾರ್ಗೋಪಾಯ ಹುಡುಕಲು ಅವನ ಸಲಹೆ ಪಡೆದುಕೋ ಎಂದು ದುರ್ಯೋಧನನು ಸೂಚಿಸಿದ. ಮರುದಿನ ಮುಂಜಾನೆ ಕರ್ಣ ದುರ್ಯೋಧನನನ್ನು ಭೇಟಿ ಮಾಡಿದವನೇ ನಸುನಗುತ್ತಾ ನುಡಿದ, ನನಗೊಂದು ಉಪಾಯ ಹೊಳೆದಿದೆ. ನಮ್ಮ ಗೊಲ್ಲರ ಕೇರಿಗಳು ದ್ವೈತವನದಲ್ಲಿವೆ. ಅಲ್ಲಿನ ಅಧಿಕಾರಿಗಳೇ ನಿನ್ನ ಭೇಟಿಯನ್ನು ಎದುರು ನೋಡುತ್ತಿದ್ದಾರೆ. ನಾವೊಂದು ಘೋಷಯಾತ್ರೆ, ಗೊಲ್ಲರ ಕೇರಿಗಳ ಪರಿಶೀಲನಾ ಪ್ರವಾಸ ಮಾಡೋಣ. ಈ ಯೋಜನೆಯನ್ನು ದೊರೆಯು ಮಾನ್ಯ ಮಾಡದಿರಲಾರ. ದುರ್ಯೋಧನನು ಹಿಗ್ಗಿ ಹೋದನು. ಶಕುನಿಯು ಕರ್ಣನ ಯೋಜನೆಯನ್ನು ಮೆಚ್ಚಿಕೊಂಡನು. ಎಲ್ಲರೂ ಕೂಡಿಯೇ ಧೃತರಾಷ್ಟ್ರನ ಬಳಿಗೆ ಹೋದರು. ಮೊದಲೇ ಯೋಚಿಸಿದ್ದಂತೆ ಸಾಮಂಗನೆಂಬ ಗೋವಡನು ಧೃತರಾಷ್ಟ್ರನನ್ನು ಭೇಟಿ ಮಾಡಿ ದ್ವೈತವನದಲ್ಲಿರುವ ಗೊಲ್ಲರ ಕೇರಿಗಳು ಮತ್ತು ಅಲ್ಲಿನ ದನಕರುಗಳ ಬಗ್ಗೆ ವಿವರಿಸಿದ್ದ. ಧೃತರಾಷ್ಟ್ರನು ಬಾಯಿ ಬಿಡುವ ಮೊದಲೇ ಶಕುನಿಯು, ಮಹಾರಾಜ, ನಮ್ಮ ಗೋವುಗಳು ಈಗ ರಮಣೀಯ ಪ್ರದೇಶದಲ್ಲಿವೆ. ಗೋವುಗಳ ವಯಸ್ಸನ್ನು ನಿಷ್ಕರ್ಷಿಸಲು, ಕರುಗಳನ್ನು ಗುರುತಿಸಲು ಇದು ಸೂಕ್ತ ಸಮಯ. ಅಲ್ಲದೆ ಬೇಟೆಯಾಡಲು ಇದು ಸಕಾಲ. ದುರ್ಯೋಧನನು ದ್ವೈತವನಕ್ಕೆ ಹೋಗಿ ಬರಲು ನೀವು ಅಪ್ಪಣೆ ಕೊಡಬೇಕು ಎಂದನು. ಗೊಲ್ಲರ ಕೇರಿಗಳಿಗೆ ಹೋಗಿ ಅಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಬೇಕಾದ್ದು ಗೋರಕ್ಷಣೆ,
ಪಶುಸಂಗೋಪನೆ ಇವೆಲ್ಲ ನ್ಯಾಯವಾದದ್ದೇ ಎಂದ ಧೃತರಾಷ್ಟ್ರ ಮಹಾರಾಜ. ಆದರೆ ಅವನಿಗೆ ತನ್ನದೇ ಆದ ಆತಂಕಗಳಿದ್ದವು. ಅವನು ಹೇಳಿದ, ನನಗೆ ತಿಳಿದಂತೆ ಜಿಂಕೆಯ ಚರ್ಮದ ಮೇಲೆ ಪವಡಿಸುತ್ತಿರುವ ಬಲಶಾಲಿಗಳಾದ ಪಾಂಡವರು ಈಗ ದ್ವೈತವನದಲ್ಲಿದ್ದಾರೆ. ಅವರಿಗೆ ನಿನ್ನ ಬಗ್ಗೆ ಅಸಮಾಧಾನವಿದೆ. ಯುಧಿಷ್ಠಿರನೇನೋ ಶಾಂತಿಪ್ರಿಯ, ಆದರೆ ಭೀಮನು ಮುಂಗೋಪಿ. ದ್ರೌಪದಿಯಾದರೂ ಧೈರ್ಯವೇ ಮೂರ್ತಿವೆತ್ತಂತಿರುವಳು. ನೀವು ಅಲ್ಲಿಗೆ ಹೋದರೆ ಅವರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ನಿಮ್ಮನ್ನು ಸುಟ್ಟು ಭಸ್ಮ ಮಾಡಬಹುದು, ಅಥವಾ ನಿಮ್ಮ ಬಗ್ಗೆ ಕುಪಿತರಾಗಿರುವ ಅವರು ದಾಳಿ ನಡೆಸಬಹುದು, ನಿಮ್ಮನ್ನು ನಾಶ ಮಾಡಬಹುದು. ನೀವು ಹೇಳಬಹುದು, ನಮ್ಮ ಸಂಖ್ಯೆ ಹೆಚ್ಚು, ನಾವು ಅಜೇಯರು ಎಂದು. ನಿಮ್ಮ ಸಂಖ್ಯೆ ಹೆಚ್ಚಿದ್ದರೂ ನಿಮ್ಮಿಂದ ಅವರನ್ನು ಸೋಲಿಸಲಾಗದು. ಅವರಲ್ಲಿ ಪ್ರತಿಯೊಬ್ಬರೂ ಮಹಾನ್ ರಣವೀರರು. ಅರ್ಜುನನು ಸ್ವರ್ಗಕ್ಕೆ ಹೋಗಿ ಕೆಲವು ಭಯಂಕರವಾದ ಅಸ್ತ್ರಗಳನ್ನು ಗಳಿಸಿಕೊಂಡು ಬಂದಿದ್ದಾನೆ. ರಾಜಸೂಯ ಯಾಗದ ಸಮಯದಲ್ಲಿ ಈ ಭಯಂಕರ ಅಸ್ತ್ರಗಳಿಲ್ಲದೆಯೇ ಅವನು ರಾಜ ಮಹಾರಾಜರನ್ನು ಪರಾಜಯಗೊಳಿಸಿದ್ದ. ಈಗ ಅವನೊಬ್ಬನೇ ಏಕಾಂಗಿಯಾಗಿ ನಿಮ್ಮನ್ನು ನಾಶಪಡಿಸಲಾರನೆ? ನೀವು ನನ್ನ ಬುದ್ಧಿವಾದದಂತೆ ನಡೆದುಕೊಂಡು ಅವರನ್ನು ಪ್ರಚೋದಿಸದೆ ನಿಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರೂ ನಿಮಗೆ ಈ ಪ್ರವಾಸದಿಂದ ಸಂತೋಷ ಲಭಿಸದು. ನಿಮ್ಮ ಪರಿವಾರದಲ್ಲೇ ಯಾರಾದರೂ ಒಬ್ಬ ನಿಮ್ಮ ಅನುಗ್ರಹ ಗಳಿಸುವ ಉದ್ದೇಶದಿಂದ ಪಾಂಡವರನ್ನು ಕೆಣಕಬಹುದು. ಆಗ ಅವರು ನಿಮ್ಮ ಚಿತಾವಣೆಯಿಂದಲೇ ನಡೆದಿದೆ ಎಂದು ಊಹಿಸುತ್ತಾರೆ. ಯಾರಾದರೂ ಒಬ್ಬ ನಂಬಿಕಸ್ಥ ಅಧಿಕಾರಿಯನ್ನು ಕಳುಹಿಸಿ ಅವನು ಹೋಗಿ ಪರಿಶೀಲನೆ ಮಾಡಿ ಬಂದರೆ ಸಾಕು ಎಂದು ಧೃತರಾಷ್ಟ್ರ ಸುದೀರ್ಘವಾಗಿ ಮನಸ್ಸು ಬಿಚ್ಚಿ ಮಾತನಾಡಿದ. ಶಕುನಿಯು ಮಹಾರಾಜನ ಭೀತಿ ಶಂಕೆಗಳನ್ನು ನಿವಾರಿಸುವ ಯತ್ನವಾಗಿ ಹೀಗೆ ನುಡಿದ. ಮಹಾರಾಜ, ಧರ್ಮಜನು ಧರ್ಮಕ್ಕೆ ಬದ್ಧನು. 12 ವರ್ಷ ವನವಾಸ ಮಾಡುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾನೆ. ಅಲ್ಲದೆ ನಾವು ಪಾಂಡವರನ್ನು ನೋಡಲು ಅಲ್ಲಿಗೆ ಹೋಗುತ್ತಿಲ್ಲ. ನಮ್ಮ ಪಶು ಸಂಪತ್ತಿನ ಪರಿಶೀಲನೆಗಾಗಿ ಬೇಟೆಗಾಗಿ ಹೋಗುತ್ತಿದ್ದೇವೆ. ನಾವು ಅವರ ಆಶ್ರಮದ ಹತ್ತಿರವೂ ಹೋಗುವುದಿಲ್ಲ. ಅವರನ್ನು ಕೆಣಕುವ ಪ್ರಶ್ನೆಯೇ ಇಲ್ಲ. ಧೃತರಾಷ್ಟ್ರನಿಗೆ ಇಷ್ಟೆಲ್ಲ ವಿವರಿಸಿ ಹೇಳಿದ ನಂತರ ಅನುಮತಿ ನೀಡದೆ ಅನ್ಯ ಮಾರ್ಗವಿರಲಿಲ್ಲ. ದುರ್ಯೋಧನನಿಗೆ ಆನಂದವಾಯಿತು. ಅವನು ಕರ್ಣ ಮತ್ತಿತರ ಆಪ್ತರೊಂದಿಗೆ ಹೊರಟ. ಅವನ ಹಿಂದೆ ದೊಡ್ಡ ಪರಿವಾರವೇ ಹೊರಟಿತು. 8,000 ರಥಗಳು, 30,000 ಆನೆಗಳು, 9,000 ಕುದುರೆಗಳು, ಅಸಂಖ್ಯಾತ ಸಿಪಾಯಿಗಳು ದುರ್ಯೋಧನನ ರಾಜ ಪರಿವಾರದಲ್ಲಿದ್ದರು. ಸಾವಿರಾರು ಎತ್ತಿನ ಬಂಡಿಗಳಲ್ಲಿ ಆಹಾರ ಪದಾರ್ಥಗಳ ಶೇಖರಣೆಯನ್ನು ಒಯ್ಯಲಾಯಿತು. ವರ್ತಕರು, ಸ್ತುತಿಪಾಠಕರು, ನರ್ತಕಿಯರು ರಾಜ ಪರಿವಾರದಲ್ಲಿದ್ದರು. ರಾಜ ಪರಿವಾರವು ದ್ವೈತವನಕ್ಕೆ ಸ್ವಲ್ಪ ದೂರದಲ್ಲಿ ಬಿಡಾರ ಮಾಡಿತು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.